ಮೇಲೇರಿಸಿ ಅವನ ಪಕ್ಕದಲ್ಲಿ ಬಂದು ಕುಳಿತ ಜಾನಕಿ ಅವನ ತೋಳಿಗೆ ತನ್ನ ಕೈ ಸೇರಿಸಿ, ಹಾಗೇನೂ ಇಲ್ಲ, ಹೇಳಬೇಕಂದ್ರೆ ನಾನು ಮನೇಲಿದ್ದರೆ ಅಕ್ಕನಿಗೆ ರೆಸ್ಟ್ ಸಿಗುತ್ತೆ. ಕೆಲಸದವರೆಲ್ಲ ಇದ್ದರೂ ಅಕ್ಕ ಎಷ್ಟೊಂದು ಕೆಲಸ ಮಾಡ್ತಾರೆ ನೋಡಿ. ಅದಲ್ಲದೆ ಕಾಲೇಜಲ್ಲಿ ಕಟ್ಟಿಸ್ತಿರೋ ಕ್ಲಾಸ್ ರೂಮ್ಸ್ ಕೆಲಸನೂ ಮುಗಿಯೋಕ್ಕೆ ಬಂತು. ಆಮೇಲೆ ನಾನು ಒಬ್ಬಳೇ ಪ್ರತಿದಿನ ಸಿಟಿಗೆ ಅಡ್ಡಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಮನೆ ಕೆಲಸ, ಕಾಲೇಜ್ ಕೆಲಸ ಅಂದರೆ ನನಗೆ ರೆಸ್ಟ್ ಸಿಗೋಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ ಎಂದಳು ಪಟಪಟನೆ. ಸರಿ, ನಿನಗೆ ಒಪ್ಪಿಗೆ ಇದ್ದರೆ ನನಗೂ ಒಪ್ಪಿಗೆ, ನಾಳೆ ಕಾಲೇಜ್ಗೆ ಹೋಗೋಣ ಸರಿನಾ ಎಂದ ಅವಳ ಮುಖ ನೋಡಿ. ಜಾನಕಿ ಮುಂದೆ ಮಾತನಾಡುವಷ್ಟರಲ್ಲಿ ಶೇಖರನ ಸದ್ದಾಯಿತು. ಕಂಠಪೂರ್ತಿ ಕುಡಿದು ಬಂದಿದ್ದ ಶೇಖರ ಕೇಶವ ಮಾಡಿದ್ದ ಮೋಸ ನೆನೆದು, ನಾನು ನಂಬಿದವರೇ ನನಗೆ ಮೋಸ ಮಾಡಿದ್ರು ಗೊಣಗುತ್ತಾ, ಏ ಲಕ್ಷ್ಮಿ ಬಾರೆ ಇಲ್ಲಿ ಕೂಗಿದ. ನಿಲ್ಲಲು ಆಗದೆ ಕೆಳಗಿಳಿದು ಬಂದ ಶ್ರೀರಾಮ, ಅಣ್ಣ ನಿನಗಿನ್ನೂ ಬುದ್ಧಿ ಬರಲಿಲ್ಲ, ಇಷ್ಟೆಲ್ಲ ಆದಮೇಲೂ ಮತ್ತೆ ಕುಡಿದು ಬಂದಿದೆಯಲ್ಲ ಎಂದ ಬಿರುಸಾಗಿ. ಲಕ್ಷ್ಮಿ ಬಂದು ಶೇಖರನ ತೋಳು ಹಿಡಿದು ನಿಂತಳು. ನಾನೇನು ಮಾಡಲು ತಮ್ಮಯ್ಯ, ನನಗೆ ಎಷ್ಟು ನೋವಾಗಿದೆ ಗೊತ್ತಾ ಮಾವ ಮಾಡಿದ ಮೋಸಕ್ಕೆ ಎಂದ ತೂರಾಡುತ್ತಾ. ನಾಯಿ ಬಾಲ ಯಾವಾಗಲೂ ಡೊಂಕೆ ಶ್ರೀರಾಮ, ಅದಕ್ಕೆ ನಾನು ನಿನ್ನೆನೇ ಹೇಳಿದ್ದು ಇವನು ನನ್ನ ಮಗ ಅನ್ನೋದನ್ನು ಮರಿತೀನಿ ಅಂತ ಎಂದರು ಗೌಡರು. ಆಗ ತಾನೇ ಮನೆಯ ಒಳಗೆ ಬಂದು, ಅಪ್ಪಯ್ಯ ಈಗಲೂ ನಾನು ನೀವು ಹೇಳ್ದಾಗೆ